ಓಕೆ, ಸಾಕಷ್ಟು ಹೋರಾಟ ಒತ್ತಡದ ಬಳಿಕ ಈಗ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವ ಮೇಜರ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ. ಇಡೀ ದೇಶದಾದ್ಯಂತ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಗಳು ಬಲಗೊಂಡಿತ್ತು. ತೀವ್ರ ವಿಕೋಪಕ್ಕೆ ಹೋಗಿತ್ತು ಪ್ರತಿಭಟನೆ. ಪರಿಣಾಮವಾಗಿ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕೊನೆಗೂ ಸಹ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಫೈನಲಿ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡವಾಗಿದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. 27 ದಿನಗಳ ಹೋರಾಟ, ಬರೋಬ್ಬರಿ 27 ದಿನಗಳಿಂದಲೂ ಸಹ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇತ್ತು. ಈ ಒಂದು ಪ್ರೊಟೆಸ್ಟ್ಗೆ ಸೋನಂ ವಾಂಗ್ಚುಕ್ ಅವರು ಬೆಂಬಲವನ್ನು ಸೂಚಿಸ್ತಾ ಉಪವಾಸ ಸತ್ಯಾಗ್ರಹವನ್ನು ಸಹ ಕೈಗೊಂಡಿದ್ರು. ಇದೆಲ್ಲದರ ನಡುವೆ ಪ್ರತಿಭಟನೆಯ ಪರಿಸ್ಥಿತಿ ತೀರಾ ವಿಕೋಪಕ್ಕೆ ಹೋಗಿತ್ತು. ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿತ್ತು ದೇಶದಾದ್ಯಂತ. ಕೊನೆಗೂ ಕೇಂದ್ರ ಸರ್ಕಾರ ಯುವಕರ ಹೋರಾಟಕ್ಕೆ ಮಣಿದಿದೆ. ಕೇಂದ್ರ ಶಿಕ್ಷಣ ಸಚಿವ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಇದು ಕಷ್ಟ ಸಾಧ್ಯ ಆಗೋದೇ ಇಲ್ವೇನೋ ಅನ್ನುವ ಮಟ್ಟಕ್ಕೂ ಸಹ ಚರ್ಚೆಗಳು ಶುರುವಾಗಿತ್ತು ವೀಕ್ಷಕರೇ. ಆದ್ರೆ ಫೈನಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡವಾಗಿದೆ. ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳುವಲ್ಲಿ ಬಿಜೆಪಿ, ಪ್ರಧಾನಿ ನರೇಂದ್ರ ಮೋದಿ ಅವರು, ಕೇಂದ್ರ ಸರ್ಕಾರ ಸಕ್ಸಸ್ ಆಗಿದೆ ವೀಕ್ಷಕರೇ. ಸೊ ಅಲ್ಲಿಗೆ ಸಿಜೆಪಿಯ ಹೋರಾಟದ ಫಲವಾಗಿಯೋ, ಕಾಂಗ್ರೆಸ್ನ ಪ್ರತಿಭಟನೆಯ ಫಲಶ್ರುತಿ ಅನ್ನುವಂತೆಯೋ, ಅಥವಾ ಇನ್ನಿತರ ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿದೋ ಫೈನಲಿ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ವೀಕ್ಷಕರೇ. ಸುಮಾರು 27 ದಿನಗಳ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅಂತ ಇದನ್ನ ಸಿಜೆಪಿ ಸಂಭ್ರಮಿಸ್ತಾ ಇದೆ. ಮಗದೊಂದು ಕಡೆ ನಮ್ಮ ಹೋರಾಟದಿಂದಲೇ ಇದಾಗಿದೆ, ಇದು ಸಾಧ್ಯ ಆಗಿದೆ ಅಂತ ಕಾಂಗ್ರೆಸ್ ಒಳಗೊಳಗೆ ಖುಷಿ ಪಟ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ ನಾವು ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ಈ ಹೋರಾಟ ಇಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರಲಿಲ್ಲ ಅಂತ ಆಮ್ ಆದ್ಮಿ ಪಕ್ಷದಿಂದ ಹಿಡಿದು ಬೇರೆ ಬೇರೆ ಇನ್ನಿತರ ಎಡಪಕ್ಷಗಳು ಚಪ್ಪಾಳೆಯನ್ನ ತಟ್ಟಿಕೊಂಡು ಖುಷಿ ಪಡುವಂಥ ಒಂದು ಸಂದರ್ಭ ಅವರಿಗೆ ನಿರ್ಮಾಣ ಆಗಿದೆ. ಸೊ ಧರ್ಮೇಂದ್ರ ಪ್ರಧಾನ್ ಅವರು ಫೈನಲಿ ರಿಸೈನ್ ಮಾಡುವಂಥ ಒಂದು ಪರಿಸ್ಥಿತಿ, ಸನ್ನಿವೇಶ ನಿರ್ಮಾಣ ಆಗಿದೆ.